ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ ಊರು ಸರ್? ಸರ್ ನಮ್ಮ ಜೋಕಾಂಟಿ ಅಂತ ಸರ್. ಜೋಕಾಂಟಿ ಸರ್. ತಮ್ಮ ಹೆಸರು ಹೇಳ್ಬೇಕು ಸರ್? ನಮ್ಮ ಹೆಸರು ಸರ್ ಲಕ್ಷ್ಮಣ್ ಪಾಶಿ ಅಂತ ಸರ್. ಪಾಶಿ ಸರ್. ಹಾಂ. ಈಗ ಎಷ್ಟು ಎಕರೆ ಪ್ಯಾಂಡಿಕ್ ಮಾಡಿರಿ ಸರ್? ಸರ್ ಇದು 2 ಎಕರೆ ಆಗುತ್ತೆ ಸರ್. 2 ಎಕರೆ ಸರ್. ಇಳುವರಿ ಏನು ಐತಾರಿ ಸರ್? ಇಳುವರಿ ಸರ್ ಒಂದು 70 ಕ್ವಿಂಟಲ್ ತಗೊಳ್ತಾರೆ ಸರ್. 70 ಕ್ವಿಂಟಲ್ ಸರ್. ಈಗ ನೀವು ಎಷ್ಟು ತಿಂಗಳು ಆಯ್ತು ಸರ್ ಹಚ್ಚಿರಿ? ಈಗ ಹಚ್ಚಿ 1 ತಿಂಗಳು ಆಯ್ತು ಸರ್. 1 ತಿಂಗಳು. ಏನು ಗೊಬ್ಬರ ಸರ್? ಗೊಬ್ಬರ ಏನೂ ಹೋಗಿಲ್ಲ ಸರ್. ಈಗ ಒಂದು ಅಕ್ಷರ ಬಿಟ್ಟು ಒಂದು 4 ತಿಂಗಳು ಆಯ್ತು ಸರ್. ಹಾಂ ಸರ್. ನಮಸ್ತೆ ಸರ್. ನಮ್ಮ ಪ್ರಕಾಶ್ ಬೆಳಳ್ಳಿ ಅಂತ ರೀ, ಆಶೀರ್ವಾದ ಟೇಡರ್ಸ್ ಗುರ್ಲಾಪುರ ರೀ. ನಮ್ಮ ಮೂಡ್ಲಿ ತಾಲೂಕು ಭಾಗದ ಜುಕ್ಕಾಂಟಿ ಗ್ರಾಮದ ಅಂತ ಲಕ್ಷ್ಮಣ್ ಪಾಶಿ ಅವ್ರ ಹೊಲದಲ್ಲಿ ಇದ್ದೀವಿ ಸರ್. ಹಿಂದ್ಗಡೆ ನೋಡೋ ಹೊತ್ನ್ಯಾಗ ಆಫ್ಟರ್ ಕೊಳರು ಹೋಗಿತ್ತು, ಸ್ವಲ್ಪ ಸುಡುಗ್ರಿ ಬೆಂಕಿ ರೋಗ್ರಿ. ಇಲ್ಲಿ ನೋಡ್ರಿ ಸರ್ ಯಾವ ಟೈಪ್ ಸ್ವಲ್ಪ ಕೊಳೆ ಆಗ್ತೈತ್ರಿ. ಮೊನ್ನೆ ಸ್ವಲ್ಪ ನಾವು ಡ್ರೆಂಚ್ ಕೊಟ್ಟಿವಿ ರೀ. ಎಕರೆಕ್ರಿ 1 kg ಹುಮಿಕ್ ಆಸಿಡ್ ರೀ, ಒಂದು 19 1 kg ಮ್ಯಾಗ್ನೀಷಿಯಮು, 250 ಗ್ರಾಮ್ ಮ್ಯಾಗ್ನೀಷಿಯಮು, ಇಷ್ಟೆಲ್ಲ ಕೂಡಿ ಒಂದು ಬ್ಯಾರಲ್ದಲ್ಲಿ 100 ಲೀಟ್ರ್ ಡ್ರಮ್ನಲ್ಲಿ ಡ್ರಂಚ್ ಮಾಡಿದ್ರು ಬಿಟ್ಟಿರು ಸರ್. ಡ್ರಿಪ್ ಬಿಟ್ರಿ ಸರ್. ಡ್ರಿಪ್ ಬಿಟ್ರಿ. ಆದ್ರೆ ರೈತರು ನೋಡ್ಬೋದು ಸರ್ ಯಾವ ನಮೂನಿ ಬಂದೈತಿ ಪ್ರೈಮ್ ನೋಡ್ಬೋದು ರೀ. ಇಲ್ಲಿ ನೋಡ್ರಿ ಈ ಟೈಪ್ ಎಲ್ಲ ಥರ ರೀ. ಇಳುವರಿ ಚೆನ್ನಾಗಿ ಬಿದ್ದಿದೆ ರೀ. ಯಾಕಂದ್ರೆ ಈ ವರ್ಷ ಸರ್ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು 70 ಕ್ವಿಂಟಲ್ ಅಂತ ಅವ್ರು ಹೇಳ್ಯಾರ ರೀ. ನಾವು ಸ್ವಲ್ಪ ಪ್ರಯತ್ನ ಮಾಡಿ ಒಂದು 75 ಮಾಡಿ ಕೊಡ್ಬೇಕು ಅನ್ನೋ ಆಸೆ ಐತ್ರಿ. ಅದಕ್ಕೆ ನಮಸ್ಕಾರ ಸರ್.